ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ. 221 ಇತ್ತು ಈ ಸತಿ, 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಸ್ಟೆಪ್, ಒಂದು ಸ್ಮಾಲ್ ಸ್ಟೆಪ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೆಡ್ ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು 0 ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ನಾನೀಗ ಅದು ಬಿಟ್ಟರೆ ಏನು ಆಮೇಲೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ತೊಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ. ಯಾಕೆಂದರೆ 3rd ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ, ತಪ್ಪುಗಳು ನಂಬಿದ್ವು ಇಲಾಖೆಗೆ, ಟೀಚಿಂಗು, ಇವೆಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತು ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ 2nd ಎಕ್ಸಾಮು ಮುಂಚೆ ನಾವು ಅಂದ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅಂದ್ಕೊಂಡಿದ್ದು ಕೂಡ ನಾವು 18, ಯಾಕೆಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಈ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದ್ರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ ಒಂದು ದಿವಸ ಮುಂಚೆ ನಾನು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತೊಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತೊಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ. ಅಂಥದ್ದೇನು ಎಫೆಕ್ಟ್ ಆಗಿಲ್ಲ. ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ, ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿಯಾಗಿದ್ದೀರಂದ್ರೆ ಅವತ್ತವರೆಗೂ ಯಾಕೆ ಕಾಯ್ತೀವಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕೆಲವೆಲ್ಲ ಈ ಡಿಜಿಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ನಾಟ್ ಕ್ಲಿಯರ್ಡ್ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 20,000 ಇದ್ದಾರೆ. ಹೋದ ಸತಿಗಿಂತನೂ ಜಾಸ್ತಿ ಇದೆ. ನಾನು ಒಪ್ಕೊಳ್ತೀನಿ. ಅದನ್ನು ಯಾವ ರೀತಿ ಸರಿ ಮಾಡಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿ. ಬಟ್ ಹೋದ ಸತಿ ಬರೀ 15,000 ಇದ್ರು ಅಷ್ಟೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇತ್ತು. 2 ಸಬ್ಜೆಕ್ಟಲ್ಲಿ ಫೇಲ್ ಆದರು. ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟಲ್ಲಿ ಫೇಲ್ ಆದರು ಹೋದ ಸತಿ 28,000 ಇದ್ದರು 3 ಸಬ್ಜೆಕ್ಟಲ್ಲಿ. ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ದರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟಲ್ಲಿ ಹೋದ ಸತಿ 37,000 ಇದ್ದರು. ಈ ಸತಿ 7,400 ಇದ್ದಾರೆ. ಸೊ ನಮ್ಮ ಟಾರ್ಗೆಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ನಮ್ಮದು ಮೀಟಿಂಗ್ ಇದೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟು ಅಂದರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅವರು ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಕೊರತೆಗಳು ಏನಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮು ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟರೊಳಗೇ ನೀವು ರೆಡಿ ಮಾಡಬೇಕು, ಅವರಿಗೆ ಮೇನ್ ಸ್ಟ್ರೀಮಿಗೆ ಕರ್ಕೊಬರ್ಬೇಕಾದ್ರೆ. ಇವರೆಲ್ಲ 1, 2, 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ ಇದೇ ವರ್ಷಕ್ಕೆ. ಬಟ್ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 37,000ನ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದರೂ ಕೂಡ ನ್ಯೂನತೆ ನಮ್ಮಲ್ಲಿದೆ. 7,400 ಜನರು ಇನ್ನೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ. ಅಂದರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವ್ರು ಹುಷಾರಿಲ್ಲ. ನಾನು ಕೇಳಿಕೊಂಡೆ ಯಾಕೆ ಅಂಥೇಳಿ. ಯಾಕೆಂದರೆ ನಿನ್ನೆ ನಾವೊಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವರು ಹೇಳಿದರು, ಇಲ್ಲ ಸರ್ ಕೆಲವು ಕಡೆಗೆ ಕೆಲವರು BOವರೆಗೂ ಮಾತಾಡಿದ್ರು. ಹೆಡ್ ಮಾಸ್ಟ್ರಿಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತಗೊಂಡಾಗ ಇಲ್ಲ ಸರ್ ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇವರೊಬ್ಬರೇ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನು ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ
ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ ನಮ್ಮ ಇಲಾಖೆಯವರು ಕೂಡ ನಾವು ಆಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಇದರೊಳಗೆ ನಾವು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ, ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ. ಕ್ವಶನ್ ಪೇಪರು ಅದೆಲ್ಲ ಅವರು ನಾನು ಯಾಕಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ, ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ. ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಟೀಚರ್ಸು ಅವ್ರವ್ರ ಶಾಲೆಯಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಆಸೆ ಇರ್ತದೆ ಅವರು ಕೂಡ ಇದನ್ನು ಅವಕಾಶ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಈ ಸತಿ ಒಂದೇ ಒಂದು ಬದಲಾವಣೆ ಏನು ಅಂತ ಹೇಳಿದರೆ, ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಈ ಸತಿನೂ ಕೂಡ ಯಾವುದೇ ಫೀಸ್ ಇರೋದಿಲ್ಲ. ಯಾರು ಫೇಲ್ ಆಗಿದ್ದಾರೆ ಅವರು ಎಷ್ಟು 130 ರೂಪಾಯಿ ಎಷ್ಟದು ಕಟ್ಟೋದು? ಕಂಪ್ಲೀಟೆಡ್ ಒಂದು ಸಬ್ಜೆಕ್ಟ್ ಫೀಸ್ ಇಲ್ಲ ಸರ್. 250 ರೂಪೀಸ್. 250 ರೂಪಾಯಿ ಒಂದು ಸಬ್ಜೆಕ್ಟಿಗೆ. ಮುಂಚೆ 250 ರೂಪಾಯಿ ಒಂದು ಸಬ್ಜೆಕ್ಟಿಗಿರೋದು. ಫೇಲ್ ಆದವರಿಗೆ ಯಾವುದೇ ಕಾರಣಕ್ಕೂ ನಾವು ಈ ಸತಿನೂ ಕೂಡ ಹೋದ ಸತಿ ಥರ ಫೀಸ್ ತಗೊಳ್ಳೋದಿಲ್ಲ. ಕರೆಕ್ಟಾ? ಫೀಸ್ ತಗೊಳ್ಳೋದಿಲ್ಲ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅವರು ಫೀಸ್ ಕಟ್ಟಲೇಬೇಕಾಗ್ತದೆ. ಹೆಣ್ಣು ಮಕ್ಕಳಿಗೆ ಮತ್ತು SC ST ಹೇಗಿದ್ರು ಅವರಿಗೆ ರಿಲ್ಯಾಕ್ಸೇಷನ್ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.